ನಮಸ್ಕಾರ ಕನ್ನಡಿಗರೇ, ಕನ್ನಡ ದ ಬ್ರ್ಯಾಂಡ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅತಿ ಹೆಚ್ಚು ಕನ್ನಡವನ್ನು ಬಳಸುವ ಮೂಲಕ ಕನ್ನಡವನ್ನು ಬೆಳೆಸೋಣ. ಏಕೆಂದರೆ ಕನ್ನಡಿಗರೇ ಕನ್ನಡವನ್ನು ಬೆಳೆಸಬೇಕು. ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹು ದಾವಗಂ ಮಂಕುತಿಮ್ಮ. ಬೆದಕಾಟ ಬದುಕೆಲ್ಲ ಅಂತ ಅಂದರೆ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಹಠ ಸ್ನೇಹಿತರೆ. ಪ್ರತಿ ಕ್ಷಣವೂ ಏನಾದರೂ ಒಂದು ಹೊಸದು ಹುಡುಕಬೇಕು, ಏನಾದರೂ ಒಂದು ಹೊಸದು ಮಾಡಬೇಕು, ಏನಾದರೂ ಒಂದು ಹೊಸ ಸಾಧನೆ ಮಾಡಬೇಕು ಅನ್ನೋ ಒಂದು ಹುಡುಕಾಟದ ಬಗ್ಗೆ ಗುರುಗಳು ಇಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಅಂದರೆ ಇದೆಲ್ಲ ಆದಮೇಲೆ ನಮಗೆ ಅದೊಂದು ಬೇಕು, ಇದೊಂದು ಬೇಕು, ಮತ್ತೊಂದು ಬೇಕು ಅನ್ನೋ ಒಂದು ಆಸೆ ಒಂದು ಪೂರ್ಣ ಸಿದ್ಧ ಆಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಗುರುಗಳು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದೇನಪ್ಪ ಅಂದರೆ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಅಂತಂದರೆ, ಈಗ ಅಧಿಕಾರ ಬಂದಾಗ ಅದರ ಸಿರಿನ ಮತ್ತು ಅದನ್ನು ಉತ್ಕೃಷ್ಟತೆ ಮತ್ತು ಅದರ ಉತ್ತುಂಗನ ಆ ಸೊಬಗನ್ನು ಕೀರ್ತಿಗಳನ್ನು ನೆನೆದು ಮನ ಹೆಂಗಾಗ್ತಾ ಇರುತ್ತೆ ಅಂದರೆ ಒಂಥರ ಒಳಗಡೆನೇ ಕುದಿತಾ ಇರುತ್ತೆ. ಆದರೆ ಅದನ್ನು ನಾವು ಯಾವ ಥರ ಉಪಯೋಗಿಸ್ಕೋಬೇಕು ಅಂತಂದರೆ, ಆ ಯಶಸ್ಸಿನ ಹಿಂದೆಗಡೆಯಿಂದ ಬೆದಕಾಟ ಬದುಕೆಲ್ಲ ಕ್ಷಣವು ಹೊಸ ಹಸಿವು ಅಂತ ಬೆಳ್ಕೊಂಬಂದಿರ್ತೀವಲ್ಲ, ಆ ದಾರಿನ ಮರಿಬಾರ್ದು. ನಾನು ಉತ್ತುಂಗದಲ್ಲಿದ್ರೂ ಹಳೆಯವನ ಥರನೇ ಇರಬೇಕು. ಯಾವಾಗಲೂ ನಮ್ಮ ಮನಸ್ಥಿತಿ ಒಂದೇ ರೀತಿ ಸ್ಥಿತಪ್ರಜ್ಞವಾಗಿರಬೇಕು, ಒಂದೇ ಲೆವೆಲಲ್ಲಿ. ಅಂದರೆ ಒಂದು ತುಂಬಿದ ಕೊಡ ಒಂದು ಮಡಿಕೆನಲ್ಲಿ ನೀರು ಇಟ್ಬಿಟ್ರೆ ಎಷ್ಟೇ ಗಾಳಿ ಬರಲಿ ಏನೇ ಬರಲಿ ಸುಮ್ಮನೆ ಬರೀ ಮೇಲೆ ಕೆಳಗೆ ಅಂತ ತೇಲಾಡ್ತಾ ಇರುತ್ತೆ. ಹಂಗೆ ಇರಬೇಕೇ ಹೊರತು ಯಾವಾಗಲೂ ಜಾಸ್ತಿ ಉದುಗ್ರೇ ಹೋಗಿ ಚೆಲ್ಲೋಗ್ಬಿಟ್ಟು ಮತ್ತೆ ಖಾಲಿ ಕೊಡನೂ ಒಡೆದೋಗಿ ನೀರೂ ಇಲ್ಲ, ಈ ಕಡೆ ಇದೂ ಇಲ್ಲ ಅನ್ನೋ ಥರ ಜೀವನನ ಹಾಳು ಮಾಡ್ಕೊಬಾರ್ದು ಅಂತ ನಮ್ಮ ಗುರುಗಳು ಇದರಲ್ಲಿ ಪ್ರಸ್ತಾಪ ಮಾಡ್ತಾರೆ ಸ್ನೇಹಿತರೆ. ಈ ವಾಹಿನಿಯ ಎಲ್ಲ ತುಣುಕುಗಳನ್ನು ನೀವು ನೋಡಬೇಕು ಅಂದರೆ ಕನ್ನಡ ದ ಬ್ರ್ಯಾಂಡ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.